ನನ್ನ ಪ್ರೀತಿಯ ಕಿರಿಯ ಮಿತ್ರ ಹಿಮವಂತ ರವಿ ಬೆಳಗೆರೆ ಹಾಗೂ ಹಲವಾರು ಹಾಸ್ಯ ಕಾರ್ಯಕ್ರಮಗಳ ಮೂಲಕ ನಮ್ಮನ್ನು ರಂಜಿಸಿದ ಕನ್ನಡದ ಸಾಹಿತ್ಯ ಮತ್ತು ಕನ್ನಡದ ಈ ರಂಗ ಭೂಮಿಕೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಇಂದುಮತಿ ಅವರೇ ಹಾಗೂ ನನ್ನ ಆತ್ಮೀಯರಾದ ಕೃಷ್ಣಪ್ಪನವರೇ, ನಾವು ಎಳೆಯರು ನಾವು ಗೆಳೆಯರು ನಮ್ಮ ಕನಸದು ಸುಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅನ್ನುವಂತಹ ಬಾಲ್ಯದ ದಿನಗಳು. ಕಳೆದ ಹೋದ ಬಾಲ್ಯ ಮತ್ತೆ ಮತ್ತೆ ಬರೋದಿಲ್ಲ. ಆ ಬಾಲ್ಯದ ಅವಸ್ಥೆಯಲ್ಲಿ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ, ಆ ಚಿಕ್ಕ ಮಕ್ಕಳು ಅವ್ರ ಮನಸ್ಸಲ್ಲಿ ಏನು ಬೇರೆ ಆಲೋಚನೆಗಳಿರಲ್ಲ, ತುಂಬಾ ನಿಷ್ಕಲ್ಮಶವಾಗಿ ಹಾಡ್ಕೊಂಡು ಇರೋವು. ಯಾರೋ ಒಬ್ಬಿಬ್ರು ಅಳ್ತವೆ, ಆ ಅಳ್ಳೋದ್ರಲ್ಲೂ ಒಂದು ಖುಷಿ ಕಾಣುತ್ತೆ ನನಗೆ. ಯಾಕೆಂದ್ರೆ ಆ ಬಾಲ್ಯ ಅಷ್ಟು ಚಂದ. ಆಮೇಲೆ ಆ ಸಂದರ್ಭಗಳಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಟೀಚರ್ಗಳ ಇನ್ವಾಲ್ವ್ಮೆಂಟ್ ನೋಡಿದೆ, ತುಂಬಾ ಹೆಮ್ಮೆ ಅನ್ನಿಸ್ತು. ಎಲ್ಲ ಪೇರೆಂಟ್ಸ್ಗಳ ಮುಖದಲ್ಲಿ ಆ ಸಖೇದ ಆಶ್ಚರ್ಯ, ಸಂತೋಷದ ಆಶ್ಚರ್ಯವನ್ನ ನೋಡಿದೆ, ಅದು ಕೂಡ ಖುಷಿ ಅನ್ನಿಸ್ತು. ಅದರ ನಡುವೆ ನಮ್ಮ ಸೈಡಿಗೆ ನಿಂತು ನೋಡ್ತಾ ಇದ್ರು ನಮ್ಮ ಯಶೋಮತಿ ಮೇಡಮ್ ಅವರು. ನಾನು ಮಾಡ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ಇಷ್ಟೊಳ್ಳೊಳ್ಳೆ ಮಕ್ಕಳುಗಳು ನಿಜವಾಗ್ಲೂ ಖುಷಿಯಿಂದ ಮಾಡ್ತಾ ಇದ್ದಾರೆ ಅನ್ನುವಂತಹ ಅವರಲ್ಲೊಂದು ಅಭಿಮಾನದ ಭಾವ ಕಾಣ್ತಾ ಇತ್ತು. ನಿಜಕ್ಕೂ ಇಂತಹ ಈ ತರಹದ ಪ್ರಯತ್ನಗಳು ಒಂದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಖುಷಿ ಕೊಡುತ್ತೆ. ಆ ಖುಷಿಯನ್ನ ಮೇಡಮ್ ಅವರ ಮುಖದಲ್ಲಿ ನೋಡಿದೆ. ಇನ್ನು ಬಹಳ ಮುಂದೆ ಸಾಗಬೇಕಾದಂತಹ ಕನಸನ್ನು ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು 3 ಅವಸ್ಥೆಗಳು ಬರುತ್ತೆ. ಪ್ರಾರಂಭದ ಹಂತದಲ್ಲಿ ಅವಮಾನಗಳಾಗುತ್ತೆ. ಆ ಅವಮಾನವನ್ನ ಮೀರಿ ಅನಿವಾರ್ಯತೆಯ ಸಂದರ್ಭದಲ್ಲಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗ್ತಾನೆ. ಆಗ ಸಮಾಜ ಅನುಮಾನದಿಂದ ನೋಡ್ಲಿಕ್ಕೆ ಶುರು ಮಾಡುತ್ತೆ. ಇವನೇನೋ ಮಾಡ್ತಿದ್ದಾನೆ, ಇವರೇನೋ ಆ ದಾರಿಲಿದ್ದಾರೆ, ಇವ್ರು ಈ ದಾರಿಲಿದ್ದಾರೆ ಅನ್ನುವಂತಹ ಅನುಮಾನದ ಕೊಂಕು ನೋಟ ನಮ್ಮ ಮೇಲಿರುತ್ತೆ. ಆ ಅನುಮಾನವನ್ನು ಮೀರಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಸಾಕ್ಬೇಕಂತೆ. ಆಗ ಅಭಿಮಾನ ಮತ್ತು ಸನ್ಮಾನ ಇದೇ ಸಮಾಜ ನಮ್ಗೆ ಕೊಡುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಿಂತಿದ್ದು ಇವರಿಬ್ರು. ಹಾಗಾಗಿ ಇವರ ಎಲ್ಲ ಪ್ರಯತ್ನಗಳು ತುಂಬಾ ಚೆನ್ನಾಗಿ ಸಾಗಲಿ. ಅವರ ಪ್ರಯತ್ನಕ್ಕೆ ನಾವು ಕೂಡ ಸ್ನೇಹಿತರಾಗಿ ಆತ್ಮೀಯರಾಗಿ ಅವ್ರ ಜೊತೆಗಿರ್ತೇವೆ. ನಾನು ದೂರದ ಸಾಗರದಿಂದ ಅವರ ಆತ್ಮೀಯ ಕರೆಗಾಗಿ, ಆಮೇಲೆ ಅವರು ಮಾಡ್ತಾ ಇರ್ತಕ್ಕಂಥ ಆ ಪ್ರಯತ್ನಕ್ಕಾಗಿ, ಆತ್ಮಸ್ಥೈರ್ಯ, ಆ ಛಲ ಇದೆಯಲ್ಲ, ಅದಕ್ಕೋಸ್ಕರ ನಾನು ಬರಬೇಕು, ವಿಶ್ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಬಂದೆ. ಅವರಿಗೆ ಒಳ್ಳೇದಾಗ್ಲಿ, ಸಂಸ್ಥೆಯ ಎಲ್ಲ ಟೀಚರ್ಗಳಿಗೂ ಒಳ್ಳೇದಾಗ್ಲಿ, ಮಕ್ಕಳುಗಳು ಕೂಡ ಇಂದಿನ ಮಕ್ಕಳೇ ಮುಂದಿನ ಬಹಳ ದೊಡ್ಡ ಪ್ರಜೆಗಳು ಮತ್ತು ದೊಡ್ಡ ದೊಡ್ಡ ಸಾಧಕರಾಗ್ತಾರೆ. ಅವರೆಲ್ಲರ ಬದುಕು ಕೂಡ ಚಂದ ಆಗಲಿ. ನಿಮ್ಮ ಈ 1ನೇ ವರ್ಷದ ವಾರ್ಷಿಕೋತ್ಸವ 100 ವರ್ಷದ ವಾರ್ಷಿಕೋತ್ಸವವೂ ಆಗಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊತಾ ನಾನು ಮಾತನಾಡ್ತೀನಿ.